ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ನಕ್ಷತ್ರ ಹರಿಸಿದ ದೀಪದ ಹುಳು. ಒಮ್ಮೆ ದೀಪದ ಹುಳು ಒಂದು ಮೊಟ್ಟೆ ಹೊಡೆದು ಮರಿ ಹೊರಗೆ ಬಂತು. ತಾಯಿ ಮರಿಯನ್ನು ನೋಡಿ ತುಂಬಾ ಖುಷಿ ಪಡ್ತು. ಮರಿ ತಾಯಿಯ ಹಿಂದೆ ಓಡಾಡ್ತಾ ಇತ್ತು. ಅದರೊಂದಿಗೆ ಎಲ್ಲಾ ವಂಶಸ್ಥರು ಕೂಡ ಅಲ್ಲೇ ಇದ್ರು. ಸ್ವಲ್ಪ ದಿನಗಳ ನಂತರ ಈ ಹುಳು ರೆಕ್ಕೆ ಬಲಿಯುತ್ತಾ ಬಂತು. ಪಟಪಟನೆ ಹಾರ ತೊಡ್ತು. ಆಗ ತಂದೆ ತಾಯಿ ಹುಳುವನ್ನು ಕರೆದು ಈ ದೀಪವನ್ನು ಬೆನ್ನಟ್ಟೋದಕ್ಕೆ ಹೇಳಿದ್ರು. ಇದೇ ನಿನ್ನ ಜೀವನದ ಲಕ್ಷ್ಯ, ಅದಕ್ಕಾಗಿ ನೀನು ಹಾರಬೇಕು. ರೆಕ್ಕೆ ಮೈ ಕೈ ಸುಟ್ಟರೂ ಪರವಾಗಿಲ್ಲ, ಆ ದೀಪವನ್ನು ಹೋಗಿ ಮುಟ್ಟಬೇಕು. ಇದೇ ನಮ್ಮ ಜೀವನದ ಲಕ್ಷ್ಯ ಅಂತ ಹೇಳ್ಕೊಟ್ರು. ಎಲ್ಲ ಮರಿ ಹುಳುಗಳು ಇದನ್ನು ಪಾಲಿಸೋದಕ್ಕೆ ಶುರು ಮಾಡಿದ್ರು. ಆದರೆ ಒಂದು ಹುಳು ಮಾತ್ರ ದೀಪಕ್ಕಿಂತ ಮೇಲಿರುವ ನಕ್ಷತ್ರಕ್ಕೆ ಹಾರಲು ಪ್ರಯತ್ನ ಪಡ್ತು. ಅದು ತುಂಬಾ ಅದಕ್ಕೆ ಅಟ್ರಾಕ್ಟ್ ಮಾಡ್ತು. ಅದರ ಗಮನವೆಲ್ಲ ಕೇವಲ ನಕ್ಷತ್ರದ ಕಡೆ ಹೋಗ್ತಾ ಇತ್ತು. ಪ್ರತಿದಿನ ಅದಕ್ಕಾಗಿ ತನ್ನ ಶಕ್ತಿಯನ್ನ ಹೆಚ್ಚಿಸ್ಕೊಳ್ತಾ ಇತ್ತು. ಒಂದು ದಿನ ತಂದೆ ತಾಯಿಗೆ ಈ ಮರಿಯನ್ನು ಕೊಂಡು ಕೋಪ ಬಂದಿತ್ತು. ಹೇಳಿದ ಕೆಲಸ ಮಾಡೋದನ್ನ ಬಿಟ್ಟು ಸೋಮಾರಿಯಾಗಿ ಬರೀ ಕಾಲಹರಣ ಮಾಡ್ತಿರುವೆ. ನಿನ್ನ ಅಣ್ಣ ತಮ್ಮಂದ್ರನ್ನ ನೋಡು, ರೆಕ್ಕೆಯನ್ನು ಎಷ್ಟು ಬಾರಿ ಸುಟ್ಕೊಂಡಿದ್ದಾರೆ, ನೀನು ಇದೆಯಾ ಉಪಯೋಗಕ್ಕೆ ಬಾರದೆ ಅಂತ ಮನೆಯಿಂದ ಹೊರಗಡೆ ಕಳಿಸಿದ್ರು. ಪಾಪ ಹುಳು ಆ ದಿನ ರಾತ್ರಿ ಮರದ ಪುಟ್ರೆಯಲ್ಲಿ ಹೋಗಿ ಮಲ್ಕೊಳ್ತು. ಮರುದಿನ ಮತ್ತೆ ತನ್ನ ನಕ್ಷತ್ರಕ್ಕೆ ಮುಟ್ಟುವ ಪ್ರಯತ್ನವನ್ನು ಮಾಡಕ್ಕೆ ಶುರು ಮಾಡಿತು. ಸ್ವಲ್ಪ ದಿನಗಳ ನಂತರ ಬಹು ಎತ್ತರಕ್ಕೆ ಹಾರೋದನ್ನ ಕಲಿಯಿತು. ದೀಪದ ಕಂಬಕ್ಕಿಂತ ಮೇಲ್ಗಡೆ ಹೋಗಿ ಮರದ ಮೇಲೆ ಹೋಗಿ ಹಾರಿ ಕುಳಿತುಕೊಳ್ತಾ ಇತ್ತು. ಹೀಗೆ ವರ್ಷಗಳು ಉಳಿದು ತನ್ನ ಸಂಬಂಧಿಕರೆಲ್ಲ ರೆಕ್ಕೆಯನ್ನು ಸುಟ್ಟು ಸತ್ತು ಹೋದ್ರು. ಆದ್ರೆ ಈ ಹುಳು ಮಾತ್ರ ಇನ್ನೂ ಬದುಕೇ ಇತ್ತು. ನಕ್ಷತ್ರನ ನೋಡ್ತಾ ಅದಕ್ಕೆ ತಲುಪುವ ಆಸೆಯಿಂದ ಈ ಹುಳು ಬಹಳ ಹಿರಿಯ ಜೀವಿಯಾಗಿ ಎಲ್ಲರ ಪ್ರೀತಿ ಮತ್ತು ಮರ್ಯಾದೆಯಿಂದ ಈ ಹುಳುವನ್ನ ಕಂಡ್ರು. ಹೀಗೆ ನಮ್ಮ ಬದುಕು ಅಷ್ಟೇ. ಸಣ್ಣ ಗುರಿಗಳಿದ್ರೆ ಅಲ್ಪಾಯುಗಳಾಗ್ಬಿಡ್ತೀವಿ. ಸ್ವಲ್ಪದ್ರಲ್ಲೇ ಖುಷಿಯನ್ನ ಪಟ್ಬಿಡ್ತೀವಿ. ಅದ್ರ ಬದಲು ನಮ್ಮ ಲಕ್ಷ್ಯ ದೊಡ್ಡದಾಗಿದ್ರೆ ಜೀವನವು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮ್ಮ ಶಕ್ತಿಯನ್ನು ಕೂಡ ನಾವು ಹೆಚ್ಚಿಸ್ಕೊತೀವಿ. ಬ್ರಾಡ್ ಆಗಿ ಥಿಂಕ್ ಮಾಡೋದನ್ನ ಶುರು ಮಾಡ್ತೀವಿ. ಹಾಗಾಗಿ ನಮ್ಮ ಜೀವನಕ್ಕೂ ಒಂದು ಗೌರವ ಹಾಗೂ ಘನತೆ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಸೊ ಮಚ್. ಯೂನಿವರ್ಸಲ್ ಲವ್ ಯು.